ತಿಪಟೂರು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ನೂತನ ತಾಲೂಕು ಅಧ್ಯಕ್ಷರಾಗಿ ಚಿಕ್ಕರಂಗಾಪುರ ಗ್ರಾಮದ ಶಶಿಧರ್ ಅವರು ಆಯ್ಕೆಯಾಗಿದ್ದಾರೆ. ಹೌದು, ತಿಪಟೂರು ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಘಟಕಕ್ಕೆ ಈ ಹಿಂದೆ ಹಲವು ಸಂಘಟಿತ ವ್ಯಕ್ತಿಗಳು, ಗಣ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರ ಸ್ಥಾನದಲ್ಲಿ ಬಂದು ಹಲವು ಚಳುವಳಿಗಳ ಮೂಲಕ ಕನ್ನಡ ಪರ ಹೋರಾಟಗಳನ್ನು ಮಾಡಿ ಕನ್ನಡ ಭಾಷೆ ಹಾಗೂ ಕರ್ನಾಟಕದ ಮಹತ್ವವನ್ನು ಎತ್ತಿ ಹಿಡಿಯುವುದರ ಮುಖಾಂತರ ಯುವಕರಿಗೆ ಸ್ಫೂರ್ತಿಯಾಗಿರುವುದು ಎಲ್ಲರ ಗಮನದಲ್ಲಿದೆ. ಇದೀಗ ನೂತನವಾಗಿ ಯುವ ಅಧ್ಯಕ್ಷರ ಆಯ್ಕೆಯಿಂದ ಯುವ ಪೀಳಿಗೆಗೆ ಹೊಸ ಮುನ್ನುಡಿ ಬರೆಯುವಂತಾಗಿದೆ. ಇಂದು ಬೆಳಿಗ್ಗೆ ನಗರದ ಖಾಸಗಿ ಹೋಟೆಲ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರಾದ ಅರುಣ್ ಕೃಷ್ಣಯ್ಯ ಹಾಗೂ ಗೌರವಾಧ್ಯಕ್ಷರಾದ ರಂಗಸ್ವಾಮಿ ನೇತೃತ್ವದಲ್ಲಿ ಶಶಿಧರ್ ಅವರನ್ನು ತಿಪಟೂರು ತಾಲೂಕು ಅಧ್ಯಕ್ಷರಾಗಿ ಅಧಿಕೃತವಾಗಿ ಆಯ್ಕೆ ಮಾಡಲಾಯಿತು. ಕನ್ನಡದ ಹೆಮ್ಮೆಯ ಗುರುತಾದ ಕೆಂಪು ಹಳದಿ ಬಣ್ಣದ ಶಿರವಸ್ತ್ರ ಹಾಕುವುದರ ಮೂಲಕ ಶಶಿಧರ್ ಅವರನ್ನು ಆಯ್ಕೆ ಮಾಡಿ ಅಧಿಕೃತವಾಗಿ ಘೋಷಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಅರುಣ್ ಕೃಷ್ಣಯ್ಯ ಹಾಗೂ ಜಿಲ್ಲಾ ಗೌರವಾಧ್ಯಕ್ಷರಾದ ರಂಗಸ್ವಾಮಿ ಅವರು, ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಪವನ್ ಹಾಗೂ ಚಿಕ್ಕನಾಯಕನಹಳ್ಳಿ ನಗರಾಧ್ಯಕ್ಷರು ಗುರುಶಾಂತ್, ರಾಜು ಮದಕರಿ, ಸತೀಶ್ ಇನ್ನೂ ಕೆಲವರು ಉಪಸ್ಥಿತರಿದ್ದರು. ವಿಶ್ವನಾಥ್, ಫಸ್ಟ್ ರಿಪೋರ್ಟ್ ಕನ್ನಡ, ತಿಪಟೂರು. ಅಭಿಮಾನ ಇಟ್ಟು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ನೀವೆಲ್ಲ ಬಂದಿರೋದಕ್ಕೆ ನಾನು ಯಾವತ್ತೂ ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತೀನಿ. ಮತ್ತೆ ನಮ್ಮ ರಾಜ್ಯದಿಂದ ಮತ್ತೆ ನಮ್ಮ ಜಿಲ್ಲೆಯಿಂದ ಬಂದಿರೋಂತ ನಮ್ಮ ಅಧ್ಯಕ್ಷರು, ನಮ್ಮ ಗೌರವಾಧ್ಯಕ್ಷರು, ನಮ್ಮ ಹಿತೈಷಿಗಳು, ನಮ್ಮ ಫ್ರೆಂಡ್ಸ್ ಇವರೆಲ್ಲ ಬಂದು ಇಷ್ಟು ಸಹಕಾರ ಕೊಟ್ಟಿರೋದಕ್ಕೆ ನಾನು ಯಾವತ್ತೂ ನಿಮ್ಗೆ ಚಿರುಣೆ ಆಗಿರ್ತೀನಿ. ಮತ್ತೆ ಈ ಒಂದು ಉತ್ತಮವಾದ ಹುದ್ದೆಯಲ್ಲಿ ನಮ್ಮನ್ನ ಕುಂಡ್ರಿಸಿರೋ ಕಾರಣ ನಾನು ಈ ಹುದ್ದೆಗೆ ಯಾವ ತೊಂದರೆ ಆಗದಿರೋ ರೀತಿಲಿ ನನ್ನ ಕಡೆಯಿಂದ ಈ ಒಂದು ಸಂಘನ ಉತ್ತಮವಾದ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗಕ್ಕೆ, ಈ ಸಂಘದ ಉದ್ದೇಶಗಳೇನು, ಗುರಿಗಳೇನು ಅದನ್ನ ತಿಳ್ಕೊಂಡು ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಿಮ್ಮೆಲ್ಲರ ಪ್ರೀತಿ ಮತ್ತು ಗೌರವನ ಇದೇ ತರ ಉಳಿಸ್ಕೊಂಡು ನಿಮ್ಮೆಲ್ಲರ ಆಶೀರ್ವಾದಕ್ಕೆ ಮಾತನಾಡಿ ಹೋಗ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಕರ್ನಾಟಕ ರಕ್ಷಣಾ ವೇದಿಕೆಗೆ ಟಿ ಎನ್ ನಾರಾಯಣಗೌಡ ಅಣ್ಣನವರಿಗೆ